ಅಂದ್ರೆ ಆಕ್ಸೆಪ್ಟೆನ್ಸ್ ಅನ್ಸುತ್ತೆ. ಬಿಕಾಸ್ ನಾನು ಸ್ಪೋರ್ಟ್ಸ್ ಪರ್ಸನ್ ಆಗಿರೋದ್ರಿಂದ ಎಲ್ಲೊಂದ್ ಕಡೆ ಬಹಳಷ್ಟು ಸೋಲ್ಗಳನ್ನ ನೋಡಿ ಗೆಲುವನ್ನ ನೋಡಿದೆ ನಾನು ಚಿಕ್ಕ ವಯಸ್ಸಿಂದ. ಸೊ ಹಾಗಾಗಿ ಆ ಸೋಲನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ತುಂಬಾ ಅದನ್ನ ಮನ್ಸಿಗೆ ಹಚ್ಕೊಂಡು ಅದು ಯಾವತ್ತೂ ಆಗಿಲ್ಲ ನಂಗೆ. ಅಂದ್ರೆ ಅಫ್ಕೋರ್ಸ್ ಬೇಜಾರಂತೂ ಡೆಫಿನೆಟ್ಲಿ ಆಗುತ್ತೆ. ಬಿಕಾಸ್ ಸಿನಿಮಾ ಅಂದ್ರೆ ಒಂದ್ ವರ್ಷಗಳ ಕಾಲ ಎಫರ್ಟ್ ಆಗಿರ್ತೀವಿ ಒಂದು ಸಿನಿಮಾಗೆ. ಸೊ ಒಂದ್ ಸ್ವಲ್ಪ ನೋವು ಅಂದ್ರೆ ಬೇಜಾರಾಗುತ್ತೆ. ಬಟ್ ಇಟ್ಸ್ ಫೈನ್. ಮಾಡೋ ಎಲ್ಲಾ ಸಿನಿಮಾಗಳು ಎಲ್ರದ್ದು ಗೆಲ್ಲಲ್ಲ ಅಲ್ವಾ, ನಂದೊಬ್ಳುದು ಅಂತಲ್ಲ, ಎಲ್ಲರಿಗೂ ಅನ್ವಯ ಆಗುತ್ತೆ. ಸೊ ಹಾಗಾಗಿ ಆಕ್ಸೆಪ್ಟೆನ್ಸ್ ಅದನ್ನ ಕಲಿಕೆ ಅನ್ಕೊಂಡು. ಬಟ್ ಸೋಲು ಈಗ ಸುಮ್ಮನೆ ಈಗ ನೀವು 10 ವರ್ಷ ಅನುಭವ ಆಗಿರೋದ್ರಿಂದ ತುಂಬ ಜನ ಆಡಿಯನ್ಸ್ ಏನಿರ್ತಾರೆ ಅವರಿಗೆ ಒಂದು ಪಾಠ ಆಗ್ಬೋದು ಅಂತ ಅನ್ನೋ ದೃಷ್ಟಿಯಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ತುಂಬ 18, 19 ವರ್ಷ 20 ವರ್ಷ ಸೋಲನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಒಂದು ಡ್ರಾಸ್ಟಿಕ್ ಸ್ಟೆಪ್ಗಳನ್ನ ಭಾಳಷ್ಟು ಸಲ ತಗೋತಾರೆ. ಅದು ಪರ್ಸನಲ್ ಲೈಫ್ ಇರ್ಬೋದು, ಯಾರೋ ಪಾರ್ಟ್ನರ್ ಬಿಟ್ಟು ಹೋದ್ರು ಅಂತ ಇರ್ಬೋದು, ಅಥವಾ ಜಾಬ್ ಸಿಗಲಿಲ್ಲ ಅಥವಾ ಲೈಫಲ್ಲಿ ಏನೋ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಲೆ ನೀವು? ಆಕ್ಚುಲಿ ಏನೋ ಒಂದು ನಮ್ಗೆ ಸಿಗ್ಲಿಲ್ಲ ಅಂದ್ರೆ ಅದಕ್ಕಿಂತ ಬೆಟರ್ ಏನೋ ಒಂದು ಸಿಗುತ್ತೆ ಅನ್ನೋ ಬಿಲೀಫ್ ಅಲ್ಲಿ ಇರ್ಬೇಕು ಯಾವಾಗ್ಲೂ. ಅಂಡ್ ಅದಾಗುತ್ತೆ. ನೀವ್ ಏನ್ ನಂಬ್ತೀರಾ ಅದಾಗುತ್ತೆ. ಈಗ ಎಷ್ಟೊಂದ್ ಸತಿ ಸುಮ್ನೆ ಒಂದು ತುಂಬಾ ಚಿಕ್ಕ ಎಕ್ಸಾಂಪಲ್, ನನ್ ಜೊತೆ ಯಾರೋ ಕೆಲಸ ಮಾಡ್ತಾ ಇರ್ತಾರೆ, ಯಾರೋ ನನ್ನ ಮೇಕಪ್ ಆರ್ಟಿಸ್ಟ್, ನನ್ನ ಅಸಿಸ್ಟೆಂಟ್, ಯಾರೋ ಒಬ್ರು ತುಂಬಾ ನಾವು ಅವ್ರಿಗೆ ಅಂದ್ರೆ ಅಭ್ಯಾಸ ಆಗಿರ್ತೀವಿ. ಅವ್ರು ಸಡನ್ ಆಗಿ ಬಿಟ್ಟೋದಾಗ ಇದು ನಾನು ಕೃಷ್ಣ ಅವರಿಂದ ಕಲ್ತಿರೋ ಪಾಠ. ಅಂದ್ರೆ ಯು ಶುಡ್ ಬಿ ಪ್ರಾಕ್ಟಿಕಲ್ ಅಂತ. ಯಾರೇ ಆದ್ರೂ ನಮ್ ಜೊತೆ ಲೈಫ್ ಲಾಂಗ್ ಯಾರು ಇರಲ್ಲ. ಯಾರೇ ಇರ್ಬೋದು, ಅದು ನಮ್ ಜೊತೆ ಕೆಲಸ ಮಾಡ್ತಿರೋರು ಇರ್ಬೋದು ಅಥವಾ ಮತ್ತೊಬ್ರು ಇರ್ಬೋದು. ಎಲ್ಲದೂ ಅದೊಂದು ಟೈಮ್, ಎಲ್ಲ ಯಾವ್ದೇ ಸಂಬಂಧ ಆದ್ರೂ ಅದೊಂದು ಟೈಮ್ ಬರುತ್ತೆ, ಸಪರೇಟ್ ಆಗುವಂತ ಟೈಮ್ ಅಥವಾ ಅನಿವಾರ್ಯತೆಗಳಿಂದ. ಸೊ ಅದನ್ನ ಅಕ್ಸೆಪ್ಟೆನ್ಸ್ ಅದಕ್ಕೆ ಬೆಳೆಸ್ಕೋಬೇಕು ಅಂತ ಅನ್ಸುತ್ತೆ. ಸೋಲು ಕೂಡ ಐ ಥಿಂಕ್ ಒಬ್ಬ ವ್ಯಕ್ತಿ ಸೋಲ್ತಾನೆ ಇರೋಕ್ ಸಾಧ್ಯ ಇಲ್ಲ ಅಲ್ವಾ. ಎಫರ್ಟ್ ಆಗ್ತಿರ್ಬೇಕಾರೆ ಗೆಲುವು ಕಾಯ್ತಿರುತ್ತೆ. ಅದು ಎಲ್ಲಿ ಅಂತ ಗೊತ್ತಾಗಲ್ಲ ಅಷ್ಟೇ. ಅದು ಯಾವ ಟೈಮಲ್ಲಿ, 1 ವರ್ಷ 2 ವರ್ಷ 3 ವರ್ಷ, ವಿ ಡೋಂಟ್ ನೋ. ಈಗ ನಾನು ಕರಿಯರ್ ಶುರು ಮಾಡಿದ್ದು 2013, ನನಗೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಸಿಕ್ಕಿದ್ದು 2019, 6 ವರ್ಷ. ಅಂದ್ರೆ ನಾನು ಪಾಪ್ಯುಲರ್ ಆಗಿದ್ದೆ, ಬಟ್ ಜನಕ್ಕೆ ನಾನು ಮಿಲನ ನಾಗರಾಜ್ ಅಂದ್ರೆ ಯಾರು ಅಂತ ಗೊತ್ತಿತ್ತು. ಅಂದ್ರೆ ಲವ್ ಮಾಕ್ಟೈಲ್ ಮೂಲಕ. ಅಂದ್ರೆ ಗೆಲುವು, ಪಾಪ್ಯುಲಾರಿಟಿ, ಎಕ್ಸಾಕ್ಟ್ಲಿ ಅದೊಂದು ಪಾತ್ರಕ್ಕೆ ಕ್ರೇಜ್ ಬಂದಿದ್ದಿರ್ಬೋದು, ಅದು ಪಾಪ್ಯುಲರ್ ಆಗಿದ್ದಿರ್ಬೋದು. ಅದು 6 ವರ್ಷಗಳ ನಂತರ ಬಹುಶಃ ನಾನು ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಆಗ್ಲಿಲ್ಲ ಬಿಡು ಅಂತ ಬಿಟ್ಟಿದ್ದಿದ್ರೆ ನನ್ನ ಕೈ ತಪ್ಪು ಹೋಗ್ತಿತ್ತು ಡೆಫಿನೆಟ್ಲಿ. ಅದು ಕರೆಕ್ಟ್. ಸೊ ನಿಮ್ಮ ಸೂತ್ರ ಏನಂದ್ರೆ ಎಫರ್ಟ್ ಹಾಕ್ತಾ ಇರಿ, ಹಾಕ್ತೀನಿ, ಅಲ್ಲಿ ಇರಬೇಕು. ಈಗ ಸಿನಿಮಾ ಇಂಡಸ್ಟ್ರಿ ಫಾರ್ ಎಕ್ಸಾಂಪಲ್, ಸಿನಿಮಾ ಇಂಡಸ್ಟ್ರಿಗೆ ಬಂದೆ 2 ವರ್ಷ ಆಯ್ತು 3 ವರ್ಷ ಆಯ್ತು ನನ್ನ ಕೈಲಿ ಆಗ್ಲಿಲ್ಲ ಅಂತ ಬಿಟ್ಟು ಹೋದ್ರೆ ಅಷ್ಟೇ. ಆ ಜಾಗಕ್ಕೆ ಮತ್ತೆ ಬೇರೆಯವ್ರು ಯಾರಾದ್ರೂ ಬರ್ತಾರೆ. ಕರೆಕ್ಟ್.